ಹೊಸಕೋಟೆ ತಾಲೂಕಿನ ತಾವರೆಕೆರೆ ಸಮೀಪದ ಕಾಳಪ್ಪನಹಳ್ಳಿ ಗ್ರಾಮದ ಶ್ರೀ ಮುಕ್ಕಂಡೇಶ್ವರ ಸಮೇತ ಶ್ರೀ ಭದ್ರಕಾಳಮ್ಮ ದೇವಾಲಯದಲ್ಲಿ ಬೇಮನ ಅಮಾವಾಸ್ಯೆ ಪ್ರಯುಕ್ತ ಸುಮಾರು 3008 ತೆಂಗಿನಕಾಯಿ ದೀಪ ಹಾಗೂ ಬೂದುಗುಂಬಳಕಾಯಿ ದೀಪ ಹಚ್ಚುವ ಮೂಲಕ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈಗಾಗಲೇ ರಾಜ್ಯಾದ್ಯಂತ ಬಹಳ ಪ್ರಾಮುಖ್ಯತೆ ಪಡೆದಿರುವ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಮ್ಮ ದೇವಾಲಯ ಹೊರ ರಾಜ್ಯದಿಂದ ಸಾವಿರಾರು ಭಕ್ತರನ್ನ ಒಳಗೊಂಡಿದೆ. ಹೋಮ ಹವನ, ಪ್ರತ್ಯಂಗಿರ ಹೋಮ, ಮೃತ್ಯುಂಜಯ ಹೋಮ ಸೇರಿದಂತೆ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ ನೆರವೇರಿಸಿದ್ದು, ಭೂಲೋಕವೇ ಧರೆಗೆ ಇಳಿದಂತೆ ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಲಾಯಿತು. ಸಂಜೆ 6:30 ಸಮಯದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ 3008 ತೆಂಗಿನಕಾಯಿ ದೀಪ ಹಚ್ಚುವ ಮೂಲಕ ಬೇಮನ ಅಮಾವಾಸ್ಯೆ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದು, ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಏರ್ಪಡಿಸಲಾಗಿತ್ತು. फोटो नीचे फोटो ಇನ್ನು ಬೇಮನ ಅಮಾವಾಸ್ಯೆ ಪ್ರಯುಕ್ತ 3008 ತೆಂಗಿನಕಾಯಿ ದೀಪ ಹಚ್ಚಿದರೆ ಆಗುವ ಲಾಭಗಳೇನು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ದೇವಸ್ಥಾನದ ಸಂಸ್ಥಾಪಕರು ಹಾಗೂ ಪ್ರಧಾನ ಅರ್ಚಕರಾದ ಶ್ರೀ ಕೆ.ಬಿ. ನಾಗರಾಜ ಶಾಸ್ತ್ರಿಗಳು ತಿಳಿಸಿಕೊಟ್ಟಿದ್ದಾರೆ. ಒಮ್ಮೆ ನೀವೇ ಕೇಳಿ. ಸರ್ವಮಂಗಲ್ಯೇ ಶಿವೆ ಸರ್ವಪ್ರಸಾದಿಗೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ. ಶ್ರೀ ಕ್ಷೇತ್ರ ನಾಯಕಿಯಾಗಿರುವಂಥ ಶ್ರೀ ಕ್ಷೇತ್ರದಲ್ಲಿ ಭದ್ರಕಾಳಿ ಸಮೇತವಾಗಿ ಮುಕ್ಕಂಡೇಶ್ವರ ನೆಲೆಸಿರುವಂಥ ದೇವಾಲಯದಲ್ಲಿ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳ ತಕ್ಕಂಗೆ ಪರಿಹಾರ ಕೊಟ್ಟು ಜಗತ್ತಿಗೆ ಮಾತ್ರೆಯಾಗಿರುವಂಥ ಇಡೀ ಜಗತ್ತಿನೇ ತನ್ನ ಮಡಿಲಲ್ಲಿ ಇಟ್ಟು ಸಲಹುವಂಥ ಮಾತೃ ಸ್ವರೂಪಳಾದಂಥ ಭದ್ರಕಾಳಿಯ ಒಂದು ಸಾನ್ನಿಧ್ಯದಲ್ಲಿ ಈ ದಿವಸ ವಿಶೇಷವಾಗಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ 3008 ತೆಂಗಿನಕಾಯಿ ದೀಪ ಹಚ್ಚುವಂಥದ್ದು ವಿಶೇಷ. ಈ ದೀಪದ ವಿಶೇಷತೆ ಏನು? ಈ ದೀಪ ಹಚ್ಚಿದ್ರೆ ನಮಗೆ ಅನುಕೂಲ ಆಗೋಂಥದ್ದೇನು? ಭೀಮನ ಅಮಾವಾಸ್ಯೆಗೆ ಯಾಕೆ ನಾವು ತೆಂಗಿನಕಾಯಿ ದೀಪ ಹಚ್ಚೋದಂತ ವಿಶೇಷವಾಗಿರುತ್ತಂತಂದರೆ, ಇದನ್ನು ಸಾಮಾನ್ಯವಾಗಿ ರಂಗಪೂಜಾ ಅಂತೀವಿ. ಈ ತೆಂಗಿನಕಾಯಿಯನ್ನು ಹಚ್ಚೋದಂತ ರಂಗಪೂಜಾ ಅಂತೀವಿ ವಿಶೇಷವಾಗಿ. ಇದನ್ನು ಮಂಗಳೂರು ಕಡೆ ಅತಿ ಹೆಚ್ಚಾಗಿ ಮಾಡುವಂಥದ್ದು ವಿಶೇಷ. ಹಾಗೆ ನಮ್ಮ ಇಡೀ ಇಲ್ಲಿ ಮಾಡುವಂಥದ್ದು ವಿಶೇಷ. ಹಾಗಾಗಿ ತೆಂಗಿನಕಾಯಿ ದೀಪ ಯಾಕಪ್ಪ ಹಚ್ತೀವಿ ಅಂತಂದಾಗ, ಆ ತೆಂಗಿನಕಾಯಿ ಬೆಳಕಿನಿಂದ ಆ ದೇವಿಯ ಒಂದು ದರ್ಶನ ಪಡೆದರೆ ನಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳು ಅತಿ ಶೀಘ್ರದಲ್ಲಿ ಕರ್ಪೂರದಂತೆ ಉರಿದೋಗುವಂಥದ್ದು ವಿಶೇಷವಾಗಿರುತ್ತೆ. ಮತ್ತು ನಮ್ಮ ಜೀವನದಲ್ಲಿ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಕೊಡುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ಈ ದೀಪ ಭಕ್ತಿ ಶ್ರದ್ಧೆಯಿಂದ ಹಚ್ಚಿದಾಗ ಈ ದೀಪದ ಬೆಳಕು ನಮ್ಮ ಮನೆ ಬಂದು ಬೆಳಗುವಂಥದ್ದು ವಿಶೇಷ. ಈ ತೆಂಗಿನಕಾಯಿ ದೀಪ ಹಚ್ಚುವಂಥದ್ದು, ಈ ದೀಪ ಹಚ್ಚೋದಾಗಿಲ್ಲಿ ನಮ್ಮ ಮನೆ ಸದಾಕಾಲ ಜ್ಯೋತಿಯಂತೆ ಪ್ರಕಾಶವಾಗಿ ಉರಿಯುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ಈ ಭೀಮನ ಅಮಾವಾಸ್ಯೆ ವಿಶೇಷವಾಗಿ ಹಚ್ಚಿರುವಂಥದ್ದು ದೀಪ. ಯಾಕಂತಂದರೆ ಬರುವಂಥ ಭಕ್ತರ ಕಷ್ಟಗಳ ನಿವಾರಣೆ. 3000 ತೆಂಗಿನಕಾಯಿ ಅಂತಂದಾಗ ಒಂದೊಂದು ತೆಂಗಿನಕಾಯಿ ಒಬ್ಬರು ಸಲ್ಲುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ಒಬ್ಬೊಬ್ಬರ ಜೀವನದಲ್ಲಿ ಅವರವರಿಗೆ ಕಷ್ಟಗಳ ಪರಿಹಾರ ಆಗಿ ಈ ಜ್ಯೋತಿಯ ಉರಿದಂತೆ ಅವರ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅಂತೇಳಿ ಇವತ್ತು ಭೀಮನ ಅಮಾವಾಸ್ಯೆ ಪ್ರಯುಕ್ತವಾಗಿ ಶ್ರೀ ಕ್ಷೇತ್ರದಲ್ಲಿ ಭದ್ರಕಾಳಿ ಸಾನ್ನಿಧ್ಯದಲ್ಲಿ ಇಟ್ಟುಕೊಂಡಿರೋದು ವಿಶೇಷ. ಹಾಗಾಗಿ ಈ ಕ್ಷೇತ್ರ ಇರುವಂಥದ್ದು ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ, ತಾವರೆಕೆರೆಯ 1 ಕಿಲೋಮೀಟರ್ದಲ್ಲಿ ಹೊಸಕೋಟೆ ತಾಲೂಕು ಅನ್ನುವ ಈ ಗ್ರಾಮದಲ್ಲಿ ಭದ್ರಕಾಳಿ ಸಮೇತವಾಗಿ ಮುಕ್ಕಂಡೇಶ್ವರ ಹಾಗೂ ಚೌಡೇಶ್ವರಿ ಕಾಲಭೈರವ ನೆಲೆಸಿರುವಂಥದ್ದು, ಮಹಾಪ್ರತ್ಯಂಗಿರಿ ದೇವಿ ನೆಲೆಸಿರುವಂಥದ್ದು ವಿಶೇಷ. ಮತ್ತು ವಿಶೇಷತೆ ಚಂಡಿಯಾಗ ಪ್ರತಿ ವರ್ಷದ ಈ ವರ್ಷ ಸಹ 3 ದಿನ ಕಾಲ ಸತತವಾಗಿ ಶುಕ್ರವಾರದಿಂದ ಇಂದಿನವರೆಗೂ ಚಂಡಿಯಾಗ, ರುದ್ರಯಾಗ, ದಶಪ್ರತ್ಯಂಗಿರಿ ಯಾಗ 3 ದಿನ ಕ್ರಮಬದ್ಧವಾಗಿ ಶಾಸ್ತ್ರೋತ್ತರವಾಗಿ ನಡೆಯುವಂಥದ್ದು ಯಾಗ. ಏಕೆಂತಂದರೆ ಈ ಯಾಗದ ಅರ್ಥ ಲೋಕ ಕಲ್ಯಾಣವಾಗಲಿ, ಪ್ರಪಂಚಕ್ಕೆ ಎಲ್ಲರಿಗೂ ಒಳಿತು ಕಾಣಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತನ ಕೃಪೆಯಿಂದ ಮಳೆ ಬೆಳೆಯಲಾಗಲಿ, ಮತ್ತು ಎಲ್ಲ ಜನರಿಗೂ
ಎಲ್ಲ ಜನಾಂಗಕ್ಕೂ ಆ ದೇವಿಯ ಒಂದು ಅನುಗ್ರಹ ಸಿಗಲಿ, ಮತ್ತು ನಮ್ಮನ್ನು ಕಾಯುವಂಥ ಸೈನಿಕರಿಗೆ ಅತಿ ಶಕ್ತಿಯನ್ನು ಕೊಡಲಿ, ಮತ್ತು ನಮಗೆ ಅನ್ನ ಕೊಡುವಂಥ ರೈತರಿಗೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ಈ ಹೋಮದ ಅರ್ಥ. ಮತ್ತು ಬರುವಂಥ ಭಕ್ತರ ಅವರವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ. ಚಂಡಿಯಾಗ ಅಂತಂದರೆ ಪಾರ್ವತಿಯ ಒಂದು ರೂಪ. ಆ ಜನ್ಮ ತಾಳಿ ಮಹಿಷಾಸುರ ಸಂಹಾರ ಆಗಿ ಶಾಂತರೂಪ ಹೋಗೋರಂಥ 13 ಅಧ್ಯಾಯದಿಂದ ಮಾಡುವಂಥದ್ದು ಈ ಚಂಡಿಯಾಗ. ಹಾಗಾಗಿ ರುದ್ರಯಾಗ ಅಂತಂದರೆ ಜೀವನದಲ್ಲಿ ಬರುವಂಥ ಕಾಲ ಮೃತ್ಯುಗಳನ್ನು ಪರಿಹಾರ ಮಾಡಿ, ಆಯುಸ್ಸನ್ನು ವೃದ್ಧಿಯನ್ನು ಮಾಡಿ, ಮತ್ತು ನಮಗಿರುವಂಥ ಕೆಟ್ಟ ದೃಷ್ಟಿಗಳನ್ನು ದೂರ ಮಾಡುವಂಥದ್ದು ಆ ಮಹಾರುದ್ರನ ಹೋಮ. ಮತ್ತು ದಶಪ್ರತಿಂಗರಿಯ ಅಂತ ಶತ್ರು ಸಂಹಾರಕ್ಕೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ಈ 3 ದಿನ ಕಾಲ ಅರ್ಚಕರೆಲ್ಲ ಸೇರಿ ಒಳ್ಳೆ ಕಾರ್ಯಕ್ರಮ ನಡೆಸಿಕೊಟ್ಟು, ಮತ್ತು ಇಲ್ಲಿರುವಂಥ ಭಕ್ತರೆಲ್ಲ ಸಹಕರಿಸಿ ಅವರ ಅಮ್ಮನವರ ಕೃಪೆಗೆ ಸಮಾಧಾನವಾಗಿ ಬಂದು ಅಮ್ಮನ ದರ್ಶನ ಪಡೆದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಅವರವರ ಮನೆಗೆ ತೆರಳುತ್ತಿದ್ದಾರೆ. ಅವರಿಗೆಲ್ಲ ಅಮ್ಮನ ಆಶೀರ್ವಾದ ಸಿಗಲಿ. ಈ ತೆಂಗಿನಕಾಯಿ ದೀಪದಂತೆ ಅವ್ರ ಮನೆ ಸದಾಕಾಲ ಬೆಳಕನ್ನು ತಂದುಕೊಡ್ಲಿ ಅಂತೇಳಿ ಆ ದೇವಿಯನ್ನೇ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.